ಎಸ್, ಬೆಂಗಳೂರಿಗೆ ಬರ್ತದೆ ಎರಡನೇ ವಿಮಾನ ನಿಲ್ದಾಣ ಅಂತಲೇ ತಿಳಿದು ಬರ್ತಕ್ಕಂಥದ್ದು ಹೊಸ ಅಪ್ಡೇಟ್ ಇದು. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈಗಾಗಲೇ ಏರ್ಪೋರ್ಟ್ ಇದೆ. ಅಂದರೆ 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಏರ್ಪೋರ್ಟ್ಗೆ ಯಾವ ರೀತಿ ಸ್ಥಳಾವಕಾಶ ಬೇಕಾಗುತ್ತೆ ಅನ್ನೋದ್ರ ವಿವರವಾಗಿ ನೆಲಮಂಗಲ, ಮೋಡ್ಗಾನಹಳ್ಳಿ ಸುತ್ತಮುತ್ತ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಕೇಂದ್ರ ತಂಡ ಇವತ್ತು ಸುಮಾರು ಒಂದು 15 ಜನ ತಂಡ ಇವತ್ತು ನೆಲಮಂಗಲಕ್ಕೆ ಭಾಗದಲ್ಲಿ ಬಂದಿರತಕ್ಕಂಥದ್ದು. ಅದರಲ್ಲೂ ನೆಲಮಂಗಲದ ತಾಲೂಕಿನ ಗಡಿ ಬಸವನಹಳ್ಳಿ ಬೆಟ್ಟದ ತುದಿಯಿಂದ, ಅಂದರೆ ಬೆಟ್ಟದ ಮೇಲಿಂದ ಪ್ರದೇಶವನ್ನ ಯಾವ ರೀತಿ ನಮಗೆ ಸರಿದೂಗುತ್ತೆ, ಪ್ರದೇಶ ಹೇಗಿದೆ, ಮತ್ತೆ ಆ ಜಾಗದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತನ ಅಂತಕ್ಕಂಥದ್ದು ಎಲ್ಲವೂ ಕೂಡ ಆ ತಂಡ ವಿವರಣೆಯನ್ನ ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕ ಜಾಗವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೇಂದ್ರ ವಿಮಾನ ಪ್ರಾಧಿಕಾರದ ಅಧಿಕಾರಿಗಳ ತಂಡ ಇವತ್ತು ಪರಿಶೀಲನೆಯನ್ನ ಮಾಡಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಜಾಗವನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಅಧಿಕಾರಿಗಳು ಯಾವ ರೀತಿ ಬರ್ತಿದ್ದಾರೆ. ಜೊತೆಲಿ ನೋಡಿ, ಕರ್ನಾಟಕ ಸರ್ಕಾರ ಅಂತೇಳಿ ವಾಹನಗಳು ಸುಮಾರು 7-8 ವಾಹನಗಳ ಮೂಲಕ ಸ್ಥಳಕ್ಕೆ, ಅಂದರೆ ನೂತನ ವಿಮಾನ ನಿಲ್ದಾಣದ ಸ್ಥಳ ಪರಿಶೀಲನೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಅಧಿಕಾರಿಗಳು ಯಾವ ರೀತಿ ಜಾಗವನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಕೂಡ ಆಗ್ತಿದೆ ಅಂತೇಳಿ ಒಂದು ಮಾಹಿತಿಯನ್ನ ಬರ್ತಿರ್ತಕ್ಕಂಥದ್ದು. ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನಮಗೆ ಯಾವ ಜಾಗ ಸೂಕ್ತ, ಇಲ್ಲಿ ಮಾಡಿದ್ರೆ ನಮಗೆ ಯಾವ ರೀತಿ ಲ್ಯಾಂಡಿಂಗು ಮತ್ತು ಡಿಪಾರ್ಚರ್ಗೆ, ಅರೈವಲ್ಗೆ ಯಾವ ರೀತಿ ಸೂಕ್ತವಾಗುತ್ತೆ ಅಂತಕ್ಕಂಥದ್ದನ್ನು ಒಂದು ಮಾಹಿತಿಯನ್ನು ಕಲೆ ಆಗ್ತಿರ್ತಕ್ಕಂಥ ಕೆಲಸ ಆಗ್ತದೆ. ನೋಡಿ, ಬ್ಲೂ ಪ್ರಿಂಟ್ ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಖಂಡಿತ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಒಂದು ಕಡೆ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಟರ್ಮಿನಲ್ 1 ಇತ್ತು. ತದನಂತರ ಇತ್ತೀಚೆಗೆ ಹಲವು ದಿನಗಳ ಹಿಂದೆ T2 ಟರ್ಮಿನಲ್ 2 ಕೂಡ ಉದ್ಘಾಟನೆ ಆಗಿದೆ. ಅಲ್ಲೂ ಕೂಡ ಹೆಚ್ಚು ಜನ ಹೋಗ್ತಕ್ಕಂಥದ್ದು, ಹೊರದೇಶಗಳಿಗೆ ಹೋಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ನೆಲಮಂಗಲದ ಭಾಗಕ್ಕೆ ಮತ್ತೊಂದು ಏರ್ಪೋರ್ಟ್ಗೆ ಬ್ಲೂ ಪ್ರಿಂಟ್ನ ರೆಡಿ ಮಾಡಲಿಕ್ಕೆ ಕೇಂದ್ರ ತಂಡ ಬಂದಿರತಕ್ಕಂಥದ್ದು ತಾವೆಲ್ಲ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಿದ್ದೀರಿ. Mysore, Mangalore, Kunigal, Nalamangala, Mangalore road. तो ये कितनी यहाँ से रोड कितनी डिस्टेंस वगैरह पे almost to 1 kilometer. 1.8